ಮೇಲೆ ನಾನು ಯಾವ ಮಾತನ್ನು ಕೇಳ್ಕೊಂಡು ಈ ರೀತಿ ಚಾರಿಯನ್ನು ಮಾಡೋದಿಲ್ಲ. ಇದು ಒಂದ್ಸಾರಿ ನನ್ನನ್ನು ಕ್ಷಮಿಸಿ, ತಪ್ಪಾಯ್ತು ಅಂತ ಬಿಟ್ಬಿಡಿ, ನಿಮ್ಮ ಕಾಲು ಬಿಟ್ಟು ಬಿಡಿ. ಲಕ್ಷ್ಮಿ ಸಂತಾನಕ್ಕೆ ಸುಳ್ಳು ಹೇಳಿದರೆ ಕ್ಷಮಿಸಬಹುದು, ಕಳು ಮಾಡಿದರೆ ಕರುಣೆ ತೋರಬಹುದು, ಆದರೆ ಹೆಣ್ಣು ಆದರ ಮಾಡಿದರೆ ಯಾರು ತಾನೇ ಕ್ಷಮಿಸುತ್ತಾರೆ? ಏನಾಗೇಂದ್ರ, ನಿನ್ನ ನಂಬಿದ ಸ್ನೇಹಿತನನ್ನು ಹೆಂಡತಿಯನ್ನು ಬಯಸಿದೆಯಲ್ಲ ಮಗನೇ, ಇಲ್ಲಿಗೆ ಮುಗಿಯಿತು ನಿನ್ನ ಭೂಮಿಯ ಋಣ. ಲೇನಾಗೇಂದ್ರ, ಎಲ್ಲೇ ಇರು, ಹೇಗೆ ಇರು, ನಾನು ನಿನ್ನನ್ನು ಹುಡುಕಿಕೊಂಡು ಬಂದು ಸಾಯಿಸುತ್ತೆ. ಹೌದು, ಮೊದಲು ನಾನೀಗ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು. ಶೀಲಾ, ಒಂದು ಶ್ರಾವಣ ಸೋಮವಾರ ದಿವಸ ನಿನ್ನನ್ನು ನಾನು ಬಲತ್ಕರಿಸಲು ಬಂದಾಗ ಸಾವಿರಾರು ಜನರ ಮಧ್ಯದಲ್ಲಿ ನನ್ನ ಕಣ್ಣಿಗೆ ಚಪ್ಪಲಿಂದ ಹೊಡೆದ ಬಿಂಕದಿಂದ ಓದಿಯಲ್ಲ, ಆ ನೆನಪು ಇನ್ನು ಮರೆತಿಲ್ಲ, ಮರೆಯುವುದು ಇಲ್ಲ. ಹೋದ್ರೆ ಏಕೋ ಚಿತ್ತ ಎಂಬ ಚಿತ್ತ ಹೊತ್ತು ನನ್ನ ಗಂಡತ್ತ ನೆರಳನ್ನೇ ಅಲ್ಲಾಡಿಸಿದೆಯಲ್ಲ. ಶೀಲಾ, ನಾಳೆ ಹುಟ್ಟಿ ಸೂರ್ಯ ಬಂದ ಹುಟ್ಟಿ ಕೆಲವು ಕ್ಷಣದಲ್ಲಿ ಸಾವಿರಾರು ಜನರ ಮಧ್ಯದಲ್ಲಿ ನಿನ್ನ ಶೀಲದ ರುಚಿ ಉಂಟಾಗಲೇ ನನ್ನ ಹೆಸರು ದೇವಾನು ದೇವತೆಯ ಗಂಡ ಎನಿಸಿಕೊಂಡಿರುವ ದೇವೇಂದ್ರನೇ ಅಲ್ಲ. ಹೇ ರಾಮ ಮೌಲಾರಿ, ನಿಮ್ಮ ಕಣ್ಣುಗಳ ಮುಂದಿನ ಶೀಲವನ್ನು ಹಾಳು ಮಾಡುತ್ತೇನೆ. ನೀವೇನಾದರೂ ತುಟಿ ಬಿಚ್ಚಿದರೆ ನಿಮ್ಮನ್ನು ತುಂಡಾಗಿ ಕತ್ತರಿಸಿ ಹಾಕಿಬಿಡುತ್ತೇನೆ. ಹೇ ಮೌಲಾರಿ, ನಿನ್ನಗ ಕೇವಲ ಇನ್ನು 12 ತಾಸು ಇರುವುದು, ಆಮೇಲೆ ನೀನು ಯಾವ ಲೋಕಕ್ಕೆ. ಸೂಳಿಯಾಗಿ ಹೋಗುವ ಸಂಸಾರ ಸಾಕಾಗಿ ಸನ್ಯಾಸಿಯಾದ ಎನ್ನುವ ಹಿರಿಯರ ಮಾತುಗಳು ಸತ್ಯ. ಎಲೆ ಹುಚ್ಚು ಮಾಡವರೇ, ಈ ಶರೀರ ಹೊಲಸು ಮುದ್ದೆಗಳ ತುಂಬಿದ ಕರ್ಮದ ಚೀಲ. ಹೆಣ್ಣು ಹಣ್ಣು ಮಣ್ಣಿಗೆ ನಾನಾ ತರ ಸಂಚು ಹೊಡಿದರೂ ಪ್ರತಿಫಲ ಸಿಗಲಿಲ್ಲ. ಆಮೇಲೆ ಬೆನ್ನ ಹಚ್ಚಿದ್ರೆ ನಮಗೂ ಏನು ಸಿಗಲಿಲ್ಲ. ಅದಕ್ಕೆ ನಿತ್ಯಾನಂದರ ಆಶ್ರಮಕ್ಕೆ ಹೋಗಿ ಅವರ ಆಶೀರ್ವಾದ ಪಡ್ಕೊಂಡು ಸೀದಾ ಊರಿಗೆ ಬಂದಿನಿ. ಜೈ ಬುದ್ಧಿ ಮುಖಂಡ. ಎಲ್ಲಿ ಹೋದರೂ ಅದೇ ಸುದ್ದಿ. ರಮ್ಯ ನೋಡಿದ ಕೂಡಲೇ ವಿಶ್ವಾಮಿತ್ರನ ನೋಡಿದಾರ ಚಾಟ್ ಅಂತ ಹೇಳ್ತಾರಂತ. ನಿತ್ಯಾನಂದರ ಸ್ವಾಮಿಯವರ ಪಾದಕ್ಕೆ ಒಂದು ನಮೂನೆ ಹರಿಯಾದ ಹೆಣ್ಮಕ್ಳು ನಮಸ್ಕಾರ ಮಾಡೋದೊಂದ ತಡ ಅವರ ಕಪ್ಪನಿ ತನ್ನಷ್ಟಕ್ಕೆ ತಾನ ಸೈಲಕ್ಕಿತ್ತಂತ. ಇಷ್ಟೆಲ್ಲ ತಿಳ್ಕೊಂಡ ಮೇಲೆ ಮುಂದೇನು ಹೇಳುವುದಿದೆ ಭಕ್ತನೇ? ನಾವು ಹಿಂದೆ ಮುಂದೆ ಮಾಡುವುದು ಮಾಡಿಲ್ಲ, ಬರೇ ಮಂದಿ ಮಾಡಿದ್ದೇನೆ ನೋಡಿದ್ದೇನೆ. ಯಪ್ಪ ಭಕ್ತನೇ, ಈ ಬಸ್ ಹಾಕಬೇಕಾದ್ರ ಭಕ್ತಳೆ, ನಾನು ಮನಸಾರೆ ಪ್ರೀತಿಸುವ ರಮ್ಯಾನಂತ ಹುಡುಗಿ 3rd ಕ್ಲಾಸ್ ಸಿಪಾಯಿ ಊಟ ಓಡಿ ಹೋಗಿದ್ದಾಳೆ. ರಂಡಿ ಅಲ್ಲ ಭಕ್ತಳೆ, ನಾ ಪ್ರೀತಿಸಿದ ಪಾರಿವಾಳ ನನ್ನ ಕೈಗೆ ಸಿಕ್ಕರೆ ಅವಳ ಕಣ್ಣಿನಲ್ಲಿ ಹಸ್ಯಾಕಾರ ತುಂಬಿ ಸಂಧಿ ಮೂಲೆಗಾಗಿ ಬುದ್ಧಿ ಬಿಡುತ್ತೇನೆ. ಭಕ್ತನೇ ಕೇಳು, 3 ವರ್ಷ ಬರೀ ತಣ್ಣೀರು ಕುಡಿದು ಜಪ ಮಾಡಿದ್ದೇನೆ. 4 ವರ್ಷ ತಣ್ಣೀರು ಸ್ನಾನ ಮಾಡಿ ಜಪ ಮಾಡಿದ್ದೇನೆ. 5 ವರ್ಷ ಬರೀ ಒಂಟಿಗಾಲಿನ ಮೇಲೆ ನಿಂತು ಒಡಿಕೊಳ್ಳಾರಣ್ಯದಲ್ಲಿ ತಪಸ್ಸು ಗೈದು ಸೀದಾ ನಿತ್ಯಾನಂದ ಆಶ್ರಮಕ್ಕೆ ಹೋಗಿ ಅವರ ಪಾದವನ್ನು ನನ್ನ ಮಸ್ತಕದ ಮೇಲೆ
ಅದಕ್ಕೆ ನೀವು ನಮ್ಮ ಊರು ಬಿಟ್ಟಿಲ್ಲೇ 2 ಕಿಲೋಮೀಟರ್ ಇಲ್ಲೇ ಅಲ್ಲಿರೋ ಕಡ್ಡಿ ನೋಡಿ ನೀವು. ಹೇ ಭಕ್ತರೇ, ನನ್ನ ಮನಸ್ಸು ಅಪರಂಜಿ, ನನ್ನ ಗುಣಗಳು ಹಾಲಿನಂತೆ. ಈಗಿನ ದುನಿಯಾದಾಗ ಇಂಥ ಮೇನ್ ಐತಲ್ಲ, ನಮ್ದು ಬಾಳ ಕಠಿಣ ಐತಿ. ನಡಿಯೋಣ, ನಮ್ಮ ಫಸ್ಟ್ ನೈಟ್ ಐತಿ, ಶುರು ಮಾಡೋಣ. ಅಲ್ಲಿ ನಮ್ಮ ಪಕ್ಕದ ಶುರು ಮಾಡೋದಾದ್ರೆ ಮೊದಲು ನಮ್ಮ ಬಡ್ಡಲ್ಲಿ ಹೋದ್ರು ಬಿಡಿ. ಈ ಊರಾಗ ಮಗ ಹೆಂಗ್ ಎತ್ತಿ ಅಡ್ಡಾಡ್ಬೇಕು, 4 ಮಂದಿ ಮಗ ಹೆಂಗ್ ತೋರ್ಸ್ಬೇಕ? ಫಸ್ಟ್ ನಮ್ಮ ಮದ್ವೆ ಮಾಡಿ ಮಾಡೋ ಅಂದ್ರೆ ತಡ್ಕೊಂಡು ಎಷ್ಟು ದಿನ ತಡ್ಕೊಳ್ಳೋದು, ಅದಕ್ಕೆ ನಮ್ಮ ಗಂಡ ನಾನು ಹುಡ್ಕೋಬೇಕು ನೋಡ್ರಿ. ಹೌದವ, ಇತ್ತು ಊರಾಗ ಗಂಡನ್ನ ಹುಡ್ಕೊಂಡಿ ಕರೆ ಐತಿ. ಮತ್ತೀಗ ಮುಂದೆ ಈಚಿನ ಕರೆನ್ಸಿ ದುಡಿಯಾಕ ಆಗ ಇವ ಕರೆ ಮುಸಿ ನಿಂಗೆ ಬಾಳ ಹೊಲಸದಂದೆ, ಬಾಳ ಗೊಚ್ಚದನವ. ಖಾಲಿ ಬಂದ್ರೆ ಎಡಿ ಉಣ್ಣಾಕ ಬೇಕಲ್ಲೋ ಡ್ಯಾಡಿ. ರೇ ಯಜಮಾನ್ರ, ನಿಮ್ಮ ಮಗಳ ನಸೀಬ ಜಾರಿ ತುಪ್ಪದಾಗ ಬಿದ್ದೈತಿ. ಸುಂಕ ಅಂತ ಜೋಡಿಗಳಿಗೆ ಆಶೀರ್ವಾದ ಮಾಡಿ ಪುಣ್ಯ ಕಳ್ಕೊಳ್ಳಿ, ಮುಂದಿನ ಕಾರ್ಯ ನೆರವೇರಿಸ್ರಿ. ಲೇ ಪಿಕರಾಶಿ, ಅಡುಗೆ ನೀನ್ ಯಾರೇ? ನಾನ ನೋಡಿ ಅಂತ ನೋಡು, ನಾನು ಸೀಕ್ರೆಟ್ ಪೊಲೀಸ್ ಆಫೀಸರ್ ಸಂಗ್ರಾಜ್ ಸಂಗು. ಅಲ್ಲ ತಮ್ಮ ಸಂಗಪ್ಪ, ನಿಮ್ ಪೊಲೀಸ್ ನೌಕರಿ ಬಿಟ್ಟು ಯಾಕೆ ಈ ಶಿಕ್ಷೆ ಬೇಡ್ಕೊಂಡು ಬಂದಿದೀಯ? ನಿಂಗಪ್ಪಣ್ಣ ಅದ್ರ ಸುದ್ದಿ ಐತಿ. ಮೊದಲಾಗ ಹೊಸ ಲಗ್ನಗಿರಿ ಮನೆ ದೇವ್ರಿಗೆ ಹೋಗಿ ಕಾಯಿ ಪಾಯಿ ಹೊಡ್ಸ್ಕೊಂಡ್ಬಂದು ಮುಂದಿನ ಕಾರ್ಯ ನೆರವೇರಿಸ್ಕೋರಿ. ಯಪ್ಪ ಪೊಲೀಸ್ ಹೆಂಗ್ ಹೇಳ್ತಾರಲ್ಲ ಹಂಗ ಮಾಡ್ಬೇಕು ನೋಡಿ ನೀನು. ಮಾಡ್ತೀನವ, ಸ್ವಲ್ಪ ಪುಸ್ತಕ ಮಾಡ. ಯಾಕಂದ್ರ ಇನ್ನ ಕಾಲ ಚೊಲೋ ಮೂವತ್ತ ಕೇಳಿಸ್ಬೇಕಂದ್ರೆ ಅದಕ್ಕೆ ನಮ್ಮ ಚಿನ್ನ ಹಾಕದಾಗ ಹೋಗಿ ಚೊಲೋ ಮೂವತ್ತ ಕೇಳಿಸ್ಕೊಂಬಂದ ಮಾಡಿಬಿಡ. ಮೋಸ ತಗೊಂಡು ಏನ್ ಮಾಡಿದ್ರೆ? ಬೆಡ್ರೂಮ್ನಾಗ ಹೋಗಿ ಉಪ್ಪು ಹಚ್ಚಿ ನೆಪ್ಪಂತ ಕುಂದ್ರೋದು. ಹೆಂಗ್ ಕೇಳ್ತ ನೋಡ ಮಗ. ಏ ಬುದ್ಧಿ ಹೇಳಿವ, ಮೊದಲ ನಮ್ಮ ಹೆಬ್ಬಳ್ಳಿ ಕುಂಬಾರಣ್ಣನ ಓಣಿಗೆ ಹೋಗ್ರಿ. ಅಲ್ಲಿ ಬಸವಣ್ಣವ್ರ ಗುಡಿ ಐತಿ. ಬಸವಣ್ಣವ್ರ ಗುಡಿ ಒಳಗೆ ಹೋಗಿ ದರ್ಶನ ತಗೊಂಡು ಹೊಳ್ಳಿ ಬರ್ರಿ. ಹನಿಮೂನೆಲ್ಲ ಮಾಡ್ಕೇಳ್ರಿ, ಇನ್ನೊಂದು ಮೂನೆಲ್ಲ ಮಾಡ್ಕೇಳ್ರಿ. ಹೊಸ ಕೆಲಸ ಮಾಡೋ ಡ್ಯಾಡಿ. ಮಾಡ್ತೀನವ, ಯಾಕಂದ್ರ ನೀನು ಹಣದ ತಪ್ಪಿಗೆ ಮಾಡಿಲ್ಲ ಅಂದ್ರ ಇವರು ಹೋಗ್ತಾರ. ಮಾಡ್ತೀನಿ. ನಡಿಪಾ ಮುದುಕ, ಇಷ್ಟೊತ್ತನ ಬಾಳ ತ್ರಾಸ ತಗೊಂಡಿ. ನಡಿ ನಡಿ ನಡಿ. ರಾಮರಾಜ್ಯವನ್ನು ರಾವಣ ರಾಜ್ಯ ಮಾಡಲು ಹೊರಟ ನಿಮ್ಮ ಬುದ್ಧಿಗೆಡಿತನಕ್ಕೆ ಯಾವುದರಿಂದ ಹೊಡೆಯಬೇಕು? ಒಂದು ಕಷ್ಟಗಳ ಸುಳಿಯಲ್ಲಿ ಸಿಲುಕಿಸಿ ಇಡೀ ದೇಶಕ್ಕೆ ಅನ್ನ ಹಾಕುವ ಅನ್ನದಾತನನ್ನು ಕಾಲಲ್ಲಿ ಉಡಿಯಂತೆ ತುಳಿದು ಅದಕ್ಕೆ ರಾಜ್ಯದ ಬಣ್ಣ ಲೇಪಿಸಿ ಅರಿಯುವ ಅನ್ನದಾತನನ್ನು ಕಾಲಲ್ಲಿ ತುಳಿದು ಕೆಲವೊಂದು ಸರ್ಕಾರ ಅಧಿಕಾರಿಗಳನ್ನು ಕೈಗೊಂಡ ಮಾಡಿಕೊಂಡು ಇಡೀ ರೈತ ಜನರ ಮೇಲೆ ಸೌರಭ್ರಮಣಂತೆ ಅಧಿಕಾರ ನಡೆಸುತ್ತಿದ್ದಲ್ಲ. ಲಗಾಮಿಲ್ಲದ ರಾಜಕೀಯ ಕುದುರೆ ಏರಿರುವವರಿಂದ ರುಂಡ ಈ ಬುಡ ಬೀಸಲು ಕೊಂಡೆ ಒಂದೇ ಒಂದು ಹೊರತಕ್ಕೆ ಈ ರಣರಂಗದಲ್ಲಿ ಕಡಿವೆ ದುಷ್ಟರ ಸಂಹಾರಕ್ಕೆ ತಟ್ಟಿ ನಿಂತ ಕ್ರಾಂತಿಕಾರಿ ವೀರ ಮೈಲಾರ್ಯವ ದೇವೇಂದ್ರನಾಗಿಂದ ಇನ್ನೂ ಕೆಲವು ಗಂಟೆಗಳಲ್ಲಿ ನಿಮ್ಮಿಬ್ಬರ ಪ್ರಾಣ ತೆಗೆಯಲು ಬರುತ್ತಿದ್ದಾನೆ ಈ ಹಾಳು ಮೊದಲು ವೀರ ಗಂಡ ಹುಲಿ. ಧರ್ಮಕ್ಕಿಂತ ಎನ್ನುವರ ಪೆನ್ನೆಂಬ ಅಸ್ತ್ರದಿಂದ ನಮ್ಮ ನೀಚತನದ ಕೃತಿಗಳನ್ನು ಪೇಪರ್ನಲ್ಲಿ ಪ್ರಿಂಟ್ ಮಾಡಿಸಿ ಈ ಸಮಾಜ ಜನತೆಗೆ ಓದಲು ಕೊಡುವ ಹಣೆಬರ ಹೀಗಾಯಿತಲನ್ನು ಮನಸ್ಸಿಗೆ ಬೇಜಾರಾಗುತ್ತದೆ. ಆದರೆ ಏನು ಮಾಡುವುದು? ನಿಜಗಳು ನಮ್ಮ ಮೌಲ್ಯವಾದ ಪುಸ್ತಕವನ್ನು ಎಲ್ಲಿ ಬರೆದಿಟ್ಟಿದ್ದೀಯಾ ಎಂದು ಬೂದಿ ಮುಚ್ಚಿದ ಗಂಡನಂತಕ್ಕೆ ನೀವು ಕೇಳಿದ ನಿಮ್ಮ ಕೈಯಲ್ಲಿ ಪುಸ್ತಕ ಕೊಡಲು ನಾನೇನು ಚಂದನ ವಂಶದಲ್ಲಿ ಇಲ್ಲ. ನಿಮ್ಮ ಅನ್ಯಾಯದ ಹೋರಾಟಕ್ಕೆ ತಿಲಾಂಜಲಿ ನೀಡಲು ವಯಸ್ಸಾಲಿನ ಹುಲಿಯಂತೆ ಬಂದಿದ್ದಾನೆ ಈ ಗಂಡು ಮೆಟ್ಟಿದ ಮಣ್ಣಿನ ಮಗ. ವಯಸ್ಸಾಲಿನ ಹುಲಿ ಲೇ ರಾಮ, ನಮ್ಮ ಮುಂದೆ ಕೊಂಡಾದವರು ಹೇಳಲು
ಪುಸ್ತಕವನ್ನು ನನಗೆ ಕೊಟ್ಟು ನಿನ್ನ ಸೊಸೆ ಮಾನ ಉಳಿಸಿಕೊಂಡು ಹೋಗಲಿ ಕತ್ತೆ. ಇಲ್ಲವಾದರೆ ಸೊಸೆ ಎಂಬ ಫಲವಾಗ್ತಾದ ಭೂಮಿಯಲ್ಲಿ ಕಾಮ ಎಂಬ ಒಂಟಿ ಹೊಡೆದು ಬೀಜ ಬಿತ್ತುವುದೇ ನನ್ನ ಗುರಿ. ತಾಯಿ ಗಂಡನೆ, ನಿನ್ನಂತ ಕೆಟ್ಟ ರಾವಣರು ರಾಮರಾಜ್ಯದಲ್ಲಿ ಜನಿಸಿದಾಗಲೇ ರಾಮರಾಜ್ಯ ರಾವಣ ರಾಜ್ಯವಾಗಿ ಅವನತಿ ಅಂಚಿನಲ್ಲಿ ಬಂದು ನಿಂತಿದೆ. ಎಲ್ಲಿ ನೋಡಿದರೂ ದನಕರುಗಳಿಗೆ ಕುಡಿಯಲಿಕ್ಕೆ ನೀರಿಲ್ಲ, ರೈತರಿಗೆ ಹೋರಾಟ ತಪ್ಪಿಲ್ಲ. ಅಂದ ಮೇಲೆ ನಿಮ್ಮಂತವರು ರಾಮರಾಜ್ಯ ಸ್ಥಾಪಿಸುವುದು ಅಸಾಧ್ಯ. ರಾಮರಾಜ್ಯ ಸ್ಥಾಪಿಸುವ ಮರಿ ಗಾಂಧಿಯೇ, ನಿನ್ನ ನಿಯತ್ತು 6 ಕೊಟ್ರೆ ಆ ಕಡೆ 3 ಕೊಟ್ರೆ ಈ ಕಡೆ ಎನ್ನುವುದು ನಿನಗೆ ಗೊತ್ತಿಲ್ಲವೇ? ಶೀಲಾ, ನಿನ್ನ ಮುಂದಿನ ಸೊಸೆಯನ್ನು ನಮ್ಮ 3 ಲೋಕದ ಗಂಡನ ಗಂಡ ಎನಿಸಿಕೊಂಡ್ರೆ ನಮ್ಮ ದೇವೇಂದ್ರನ ಮಂಚಕ್ಕೆ ರತಿಯಾಗಿ ಎನಿಸಿ ಕಣ್ಣಿದ್ದು ಕೋಣನಂತೆ ಕಣ್ಮರಿ ಆಗಿ ಬಿಡು. ನನ್ನ ಸೊಸೆ ನಾಗ್ಯ, ಮುತ್ತಿನಂತ ನನ್ನ ಸೊಸೆಯನ್ನು ನಿರ್ಗುಣರ ಕೈಯಲ್ಲಿ ಕೊಡಲು ನಾನೇ ನಿನ್ನ ತರ ತಲೆ ಹಿಡ್ಕದಲ್ಲ. ಪ್ರಾಣ ಹೋದರೂ ಮಾನ ಉಳಿಸಿಕೊಳ್ಳುವ ರೈತನ ಮಗ. ದಯವಿಟ್ಟು ನನ್ನ ಮಾನ ಹೋದ್ರೂ ಚಿಂತೆ ಇಲ್ಲ, ನನ್ನ ಶೀಲ ಹಾಳಾದ್ರೂ ಚಿಂತೆ ಇಲ್ಲ. ನಿಮ್ಮಂತ ರೈತ ಕುರುಗ ಅನ್ನದಾದ್ರೂ ಈ ಭೂಮಿ ಮೇಲೆ ಬದುಕಿರೋದು ಇಂಥ ಕೆಟ್ಟ ಕ್ರಿಮಿಗಳ ಆಟ ನಡೆಯೋದಿಲ್ಲ. ದಯವಿಟ್ಟು ನನ್ನನ್ನು ಇವ್ರ ಕೈಗೆ ಒಪ್ಪಿಸಿ ನೀವು ಹೊರಟು ಹೋಗಿ ಮಾವ, ಹೊರಟು ಹೋಗಿ. ಲೇ ರಾಮ, ಈಗಾಗಲೇ ನಿನ್ನ ಹೆಂಡತಿಯ ಶೀಲ ಸೊರೆಗೈದು ಅವರಿಗೆ ನರಕದ ದಾರಿ ತೋರಿಸಿದ ಮೇರ ನಾನು. ಈನು ಶೀಲ ಅಂದ ಚೆನ್ನವನ್ನು ದಿನವಿಡಿ ನೋಡಿ ಸಾಕಾಗಿ ಹೋಗಿದೆ. ಇವತ್ತು ಆ ದೇವರು ಒಳ್ಳೆಯ ಮುಹೂರ್ತ ಕೂಡಿಸಿ ಕೊಟ್ಟಿದ್ದಾನೆ. ಶೀಲ, ಇವತ್ತು ನಿನ್ನ ಶೀಲ ಓಂ ನಮಃ ಶಿವಾಯ. ದೇವೇಂದ್ರ, ನನ್ನ ಸೊಸೆ ಬೆಂಕಿ ಕೆಂಡದಂತೆ. ಅವಳನ್ನು ಅಪ್ಪಿ ತಪ್ಪಿ ಮುಟ್ಟಲು ಹೋದರೆ ಸುಟ್ಟು ಬೂದಿಯಾಗುವೆ ಎತ್ತರ. ಬೆಂಕಿಯನ್ನು ಹೇಗೆ ನಂದಿಸಬೇಕೆನ್ನುವ ಮಾತ್ರ ಈ ದೇವೇಂದ್ರಗೆ ಚೆನ್ನಾಗಿ ಗೊತ್ತು. ಶೀಲ, ಇನ್ನು ತುಂಡಾದ ದೇಹದ ಮೇಲೆ ಕಮಲಸಿನ ಚಿತ್ರ ಬಿಡಿಸುವುದೇ ನನ್ನ ಉದ್ದೇಶ. ದೇವೇಂದ್ರ, ದಯವಿಟ್ಟು ನನ್ನನ್ನು ಮುಟ್ಟು, ನನ್ನ ಹತ್ರ ಬರಬೇಡ ಪಾಪಿ. ಮುತ್ತು ಕೊಟ್ಟರೆ ಏನು ಮಾಡುತ್ತೀಯ? ಲೇ ಚಿನ್ನದಂತ ಚಿನ್ನ ಕುರುಳಿ, ನಾನು ಮುಟ್ಟಿದೆ. ಇವರ ಮುಟ್ಟಿದರೆ ಸುಟ್ಟು ಭಸ್ಮ ಆಗಲು ಇವರೇ ಸಾವಿರಾರು ವೋಲ್ಟೇಜಿನ ಕರೆಂಟ್ ಪೀಸೇನಿವರಲ್ಲ. ಇವರ ಹಳೆ ಇಸ್ತ್ರಿ ಪೆಟ್ಟಿಗೆ, ಈ ಇಸ್ತ್ರಿ ಪೆಟ್ಟಿಗೆಯಿಂದ ನಮ್ಮ ಕಾಮ ಎಂಬ ಅರಿವೇನು ಇಸ್ತ್ರಿ ಮಾಡಿಕೊಳ್ಳೋಣ ಏನಂತೀಯ? ಹಿಂದೂ ಸಂಸ್ಕೃತಿಯ ಭಾರತ ನಾರಿಮಣಿಯನ್ನು ಮೋಸದಿಂದ ಕರೆದುಕೊಂಡು ಬಂದು ಕಂಬಕ್ಕೆ ಕಟ್ಟಿ ಹಾಕಿ ಕೆಂಪು ಮೋತಿಯವರಂತೆ ಬಲಾತ್ಕಾರ ಮಾಡಿವೆಯಲ್ಲ. ನೀನು ಭಾರತ ಸಂಸ್ಕೃತಿಗೆ ಹುಟ್ಟಿದ್ದೀಯಾ ಇಲ್ಲ ಬ್ರಿಟಿಷರ ರಕ್ತಕ್ಕೆ ಹುಟ್ಟಿದವನೇ ಇರಬೇಕು. ಭಾರತೀಯ ನಾವು ಪುತ್ರನೇ. ನಿನ್ನ ನನ್ನ ಫ್ರೆಂಡ್ ನಿನ್ನ ಸೊಸೆ ಆದ ಚಂದನ ಭಿನ್ನಾರದ ನಡವನ್ನು ನೋಡಿ ಈ ದೇವೇಂದ್ರ ಮುಟ್ಟುವುದು ಕಣ್ಣಿನಲ್ಲಿ ಕಣ್ಣಿಟ್ಟು ನೋಡು. ದೇವೇಂದ್ರ ಸುರುಚಿಕೋಡಿನ ಕಾಯಕವನ್ನು. ಶೀಲ, ನಿನ್ನ ರೂಪ ಇವತ್ತು ಆಕಾರ ತಪ್ಪಿದ ಚಿತ್ರಣ ಆಗೋದು. ಈ 3 ಲೋಕದ ಮುಕ್ಕನ್ನ ಕಣ್ಣು ತೆರೆದರೆ ಇವತ್ತು ನಿನ್ನ ಶೀಲ ಸುಟ್ಟ ಭಸ್ಮ ಆಗೋದು ಖಂಡಿತ. ಲೇ 3 ಲೋಕದ ಮುಕ್ಕಣ್ಣನೆ, ನಿನ್ನ 3ನೇ ಕಣ್ಣು ಕೊಟ್ಟಿಯನ್ನು ಚಾವುಗೋಣಿಂದ ಹಿರಿಯಲು ರುದ್ರ ಅವತಾರ ತಾಳಿ ನಿನ್ನ ಅರಮನೆಗೆ ಬಂದಿದ್ದಾನೆ. ಲೇ ಸಾಗರ, ಎಷ್ಟು ದಿವಸ ನಾನು ಹಾಕಿದ ಅಂಗಲನ್ನ ತಿಂದಿರುವ ಕೊಂಡಿ ನೀನು ನನ್ನ ಕಣ್ಣು ಗುಡ್ಡಿ ಕೇಳ್ತಿರಲಿ ಕತ್ತೆ. ನಿನ್ನ ಮುಂದೆ ನಿನ್ನ ಅತ್ತಿಗೆ ಶೀಲಾರಣ ಮಾಡುತ್ತೇನೆ. ನೀನು ಏನು ಮಾಡ್ತೇನೆ ನೋಡುತ್ತೇನೆ. ಲೇ ನಾಗೇಂದ್ರ, ಲೇ ನಾನಲ್ಲ, ಕರ್ನಾಟಕದ ಕೆಚ್ಚನೆಯ ಕಗ್ಗಲ್ಲು. ಈ ಕಗ್ಗಲ್ಲು ಮುಟ್ಟಿದರೆ ಬಾಂಬ್ ಸ್ಫೋಟ ಆದಂತೆ ಚಿಂದಿ ಚಿಂದಿ ಆಗಿರಿ ಜೋಕೆ. ಕತ್ತಲು
ಬೆಳೆದ ಮನೆ ಹಾಲು ಮತದ ಮನೆಯಲ್ಲಿ ಇಂದು ನನ್ನ ಕೈ ಯಾರ ಉಪ್ಪು ಬೆರೆಸಿದೆಯಲ್ಲೋ ಮಗನೇ, ತುಂಬಿದ ಸಂಸಾರವನ್ನೇ ಅಲ್ಲೋಲ ಕಲ್ಲೋಲ ಮಾಡಿದೆಯಲ್ಲೋ ಪಾಪಿ, ನಿನ್ನ ದೇವರು ಒಳ್ಳೆಯದು ಮಾಡಲಾರ. ಲೇ ಸಾಗರ, ನಾ ಚಗನೇ ತಿನ್ನಂತೀನಿ, ತಿಂತೇನು ಮಗನ ನೀನು? ಈ ಎಮ್ಮೆಲ್ಗೆ ಹೇಳ್ತೀನಿ ಲೇ ಕೂಟೆ, ಲೇ ಭೀಮ, ನೀನು ಬರ್ಕೊಳ್ಳಿಲ್ಲ ಹೊಡೆಯುವ ಹೊರತಕ್ಕೆ ಇವನ ಮೈ ಚರ್ಮ ಪದರಂತೆ ಕೆತ್ತುಕೊಂಡು ಬರುತ್ತ ಆ ಗೋಡೆ ಕೊಂಡಿಗೆ ನಿನ್ನ ಅಂಗರಕ್ಷಕರು ಹೊಡೆದ ಮಾತ್ರಕ್ಕೆ 2 ಗಂಟೆ ಬಾಳ ಹೊಡೆದುಕೊಂಡು ಬೀಳಲು ನಾನೇನು ಇಲಿ ಅಲ್ಲ, ಕೆದೆಯಲಾಯ್ತ ಹುಲಿ. ಕಾಡು ಮೃಗಗಳು ನಿಮಗೆ ಬೇಕಾಗಿರೋದು ನನ್ನ ದೇಹ ಮಾತ್ರ. ಅದನ್ನು ನಿಮಗೆ ಅರ್ಪಿಸಿದರೆ ನನ್ನ ಮಾವ ಹಾಗೂ ಮೈದಂಡ್ರು ಏನು ಮಾಡುವುದಿಲ್ಲ ತಾನೇ? ಶೀಲಾ, ನಿನ್ನ ಮನಸ್ಸು ಮೈ ನಮ್ಮ ದೇವೇಂದ್ರನಿಗೆ ಒಪ್ಪಿಸಿದರೆ ಇವರಿಬ್ಬರನ್ನು ಬಿಟ್ಟು ಬಿಡುತ್ತೇನೆ, ಏನಂತೀಯ? ಹಾಗೆ ಆಗಲಿ, ಆಯ್ತು. ಬನ್ನಿ, ನಿಮ್ಮ ಮನ ಬಂದಂತೆ ಉಪಯೋಗಿಸಿಕೊಳ್ಳಿ. ಬನ್ನಿ. ಶೀಲಾ, ಬೇಡಮ್ಮ, ಪ್ರಾಣಕ್ಕಿಂತ ಮಾನ ದೊಡ್ಡದು. ನಿನ್ನಂತ ಭಾರತೀಯ ನಾರಿಯ ಶೀಲ ಮೈಲಿಗೆ ಆದರೆ ನಾವು ಇದ್ದು ಸತ್ತಂತೆ ತಾಯಿ, ಇದ್ದು ಸತ್ತಂತೆ. ಗಾಳಿ ಬಿಟ್ಟಾಗ ರಾಶಿಯನ್ನು ತೋರಿಕೊಂಡವನೇ ಜಾನ. ಶೀಲಾ, ನಿನ್ನನ್ನು ತಿಂಡಿ ಕಳಿಸಿದ ಈ ಭೂಮಿಯ ಕಳಿಸಿದ ಆ ಬ್ರಹ್ಮನಿಗೆ ಮೊದಲು ಟ್ಯಾಂಕ್ಸ್ ಹೇಳಲು ಬಯಸುತ್ತೇನೆ. ಬಾರೆ ಸ್ವರ್ಗ ಲೋಕದ ಅಪ್ಸರೆ, ಇಬ್ಬರು ಸೇರಿ ಹಬ್ಬದ ಊಟ ಮಾಡೋಣ. ಬೋಳಿಯ ಮಕ್ಕ ನಿಮ್ಮ ಹಾವು ಏಳಿಯ ಉದ್ಯೋಗವನ್ನು ಅಕಸ್ಮಾತ್ ತಪ್ಪಿ ಮುಂದುವರೆದರೆ ಈ ಪಿಸ್ತೂಲ್ನಲ್ಲಿರುವ ಗುಂಡುಗಳು ನಿಮ್ಮ ಪ್ರಾಣ ತೆಗೆಯುತ್ತದೆ. ಖತರ್ನಾಕಾಗಿ ನಿಮ್ಮ ಪೌರುಷ ನಿಯತ್ತು 6 ಕೊಟ್ರೆ ಆ ಕಡೆ, 3 ಕೊಟ್ರೆ ಈ ಕಡೆ ನೀವು ಚೆನ್ನಾಗಿ ಗೊತ್ತಲ್ಲಿ. ಈ ಭೂಗತ ದೊರೆ ಅರಮನೆಗಳಿಗೆ ಕಾಲಿಟ್ಟ ಖತರ್ನಾಕ್ ಕಾಗಿಗಳ ಕತ್ತರಿಸುವ ಖತರ್ನಾಕ್ ಮಕ್ಕಳು ನಾವು. ಲೇ ನಾಗ, ಹುಷಾರ್ ಲೇ ನಾಗ, ಈ ಶೀಲ ಲೇ ನಾಗ, ನೀನು ಖತರ್ನಾಕ್ ಹಾಕಿ ನೋಡಿದ್ಯ, ಆದರೆ ಕಣಕ್ ಹಾಕಿ ನೋಡಿಲ್ಲ. ಈಗ ನೋಡು, 5 ಎಣಿಸುವುದರೊಳಗಾಗಿ ರಾಮಶೀಲವನ್ನು ಪಾತಳದಿಂದ ಬಿಡುಗಡೆ ಮಾಡಿದರು ಸರಿ, ಇಲ್ಲವಾದರೆ ನಿಮ್ಮೆಲ್ಲರ ಚತ್ತ ಕಟ್ಟಿ ಸುಡುಗಡೆ ಸೇರಿಸುತ್ತದೆ. ಈ ಸಿಂಹದ ಮರಿಯಲ್ಲಿ ಗುಡುಗು ಹಾಕಲು ಬಂದರೆ ನಿನ್ನ ಪುಟ್ಟ ಪೋಷಕ ಹಾಕಿಯಿಂದ ನಾನು ಏನು ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಕಿರಣ, ನನ್ನ ವಿಜಯದಲ್ಲಿ ತಲೆ ಹಾಕಿ ತೆಗೆದುಕೊಳ್ಳಬೇಡ ಮಗನ. ಲೇ ದೇವೇಂದ್ರ, ಈ ಕಿರಣನಿಗೆ ತಲೆ ತೆಗೆದ ಅಭ್ಯಾಸ, ತಲೆ ತಗ್ಗಿಸುವ ಅಭ್ಯಾಸವಿಲ್ಲ. ಸುಮ್ಮನ ಸಾವಿಗೆ ಶರಣಾಗು, ಸಾವಿಗೆ ಶರಣು. ನಮ್ಮ ಮುಂದೆ ಕೊಂಡಾದವರು ಹೆಣ್ಣು ಹುಟ್ಟಿಲ್ಲ ಈ ಜಗತ್ತಿನಲ್ಲಿ. ಲೇ ಭೀಮ, ಈ ಕಾಕಿ ನಾಯಿನ ಕಂಬಕ್ಕೆ ಕಟ್ಟಿ ಹಾಕಿರಿ. ರಾಜೇಂದ್ರ, ಬಾವಿಗೆ ಬಂದನ್ನು ಹಣ್ಣನ್ನು ಅಡಿ ಹಾಕಿದ ಮೇಲೆ ತಿನ್ನದು ಬಿಟ್ಟರೆ ಹಣ್ಣು ಕೊಳೆತು ಹೋಗುತ್ತದೆ. ಕೊಳೆತು ಹೋಗುವ ಮುನ್ನವೇ ನೆಚ್ಚಿದ ಹಣ್ಣನ್ನು ಕಚ್ಚಿ ತಿನ್ನಲೇಬೇಕು. ಧರ್ಮನಂತರ ನನ್ನನ್ನು ಕಟ್ಟಿ ಹಾಕಿ ಸತಿ ಸಾವಿತ್ರಿ ಅಂತ ನನ್ನ ಹೆಂಡತಿಯನ್ನು ಕೈ ಬಿಟ್ಟು ದೂರ ಸರಿದರೆ ಒಳ್ಳೆಯದು. ಇಲ್ಲವಾದರೆ ನಿಮ್ಮ ಪ್ರಾಣ ಬಗ್ಗೆ ಹಾರಿ ಹೋಗಲು ಸುಡುಗಾಡುವ ದಣಿಗೆ. ಬಾ ಮೈಲರಿ ಬಾ, ನೀ ಬಂದೇ ಬರ್ತೀವಿ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿತ್ತು. ಇನ್ನು
ಮಂಗನೆ ಕುರಿ ಹಾಲುಂಡ ಸೊಕ್ಕಿನಲ್ಲಿ ನಮ್ಮ MLA ಅವರಿಗೆ ಮಾತನಾಡಿದರೆ ನಿನ್ನೆಲ್ಲವನ್ನು ಒಂದು ಇಲ್ಲೇ ಒಗರಾಕಿ ಬಿಡುತ್ತೇನೆ. ಮಾರಿಗಿರಿ ಅಂಗಡಿ ಕೈಯಲ್ಲಿ ಮಾಣಿಕ್ಯ ಕೊಟ್ರೆ ಮೂದ್ರೋಡಿ ಮೂವಿನ ಇಟ್ಟುಕೊಂಡಂತೆ ನೀವೊಬ್ಬ ತಾಲೂಕಿನ MLA ನಮ್ಮ ಮನೆಗೆ ಕೊಡಬಾರದ ಶಿಕ್ಷೆಯನ್ನು ಕೊಟ್ಟು ಕಣ್ಣೀರಿನಲ್ಲಿ ಕೈ ತುಳಿಯಂತೆ ಮಾಡಿದ ನಿಮ್ಮ ಏಜಿ ಕೃತ್ಯಗಳಿಗೆ ಹಸಿರು ವಸ್ತ್ರವ ಧರಿಸುವ ಮಕ್ಕಳಿಗೆ ಒಂದು ಬುದ್ಧಿ ಕಲಿಸಿದ್ರೆ ಮಾತ್ರ ರೈತ ಉದ್ಧಾರ ಆಗುತ್ತಾನೆ. ಇಲ್ಲವಾದರೆ ರೈತರ ಬದುಕು ಬಿದ್ದಿಕೊಳ್ಳುತ್ತದೆ. ಮೂರು ಮುಚ್ಚಿಕೊಂಡು ಈ ಬಡವ ಬೀಸಿದ ಪಟ್ಟಿಗೆ ರೆಡಿ ಆಗೋ ಮಗನೇ. ಇಲ್ಲವಾದರೆ ಜೈ ಬಿರುಸರ ಬೇಡ ಮೈಲಾರಿ ಬೇಡ. ನಾನೊಬ್ಬ MLA ಆಗಿದ್ದುಕೊಂಡು ರೈತನ ಮಕ್ಕಳಿಗೆ ಈ ಸಮಾಜಕ್ಕೆ ಮಾಡಿದ ಅನ್ಯಾಯವನ್ನು ಕ್ಷಮಿಸಿ ನನ್ನ ಪ್ರಾಣ ಭಿಕ್ಷೆಯನ್ನು ನೀಡಿದೆ. ಬಲೆ ಅಂತ ಹೇಳಿದ್ರ ಬಲೆ ಈಗ ಮಾಡಿದ ತಪ್ಪುಗಳು ಅರಿಯಲು ತಿಳ್ಕೊಳ್ಳವೇ? ಮೂರು ಲೋಕದ ಗಂಡನೆ ಕುರಿಮರಿಗಳಿಗೆ ಗಿಡ ತಪ್ಪಲು ಕಡಿಯುವ ತಗಡಿನ ಕೊಂಡಿಯನ್ನು ಇಲ್ಲಿವರೆಗೂ ನೀನು ಬಗಳಿದಲ್ಲ. ಇಂದು ಅದೇ ಈ ಬಡವನ ಕೊಂಡಿ ನಿನ್ನ ರುಂಡವನ್ನು ಕತ್ತರಿಸಲು ಸಿದ್ಧವಾಗಿದೆ. ಸಾಯಲು ಸಿದ್ಧನಾಗಲೇ MLA ಜಯೇಂದ್ರ. ಜೈ ಬೀರೇಶ್ವರ. ಈ ನಾಗೇಂದ್ರ ಮತ್ತು ಶಕುನಿ ಮಾತನಾಡನ್ನು ವಹಿಸಬೇಡ. ಮೈಲಾರಿ ಈ MLA ಮಾತು ಕೇಳಿ ಮಾಡೋ ತಪ್ಪು ಮಲ್ಲ ಮಾಡಿದೆ. ದಯವಿಟ್ಟು ಇದನ್ನು ಕ್ಷಮಿಸಿ ಬಿಡಪ್ಪ. ಹಲ್ಕರ್ಕೊಳ್ಳಿ ಮಕ್ಕಳೇ, ಇಲ್ಲಿವರೆಗೂ ಅದೆಷ್ಟೋ ಬಡ ರೈತರ ಹೆಂಡಗಳ ಮಾನ ಸೂರ್ಯಾಗಿರ್ತೀರಿ. ಅದೆಷ್ಟೋ ಬಡ ರೈತರ ಕಣ್ಣಾಗ ನೆತ್ತರಿಸಿರೋದು ನೆನಪಿನಲ್ಲಿ ಇಟ್ಟಿರ್ಕರು ಮಂಜೇಶ್ವರಿ ಮಕ್ಕಳೇ. ಮೈಲಾರಿ ಈ ನೀಚ ದೇವೇಂದ್ರನ ಮಾತು ನಂಬಿ ಸೆಕೆಂಡ್ ಕೆಲಸ ಮಾಡಿದೆ. ಇದನ್ನೇ ಕ್ಷಮಿಸಿ ಬಿಡಪ್ಪ. ಕ್ಷಮೆ ನಿಮ್ಮಂತವ್ರಿಗೆ ಕ್ಷಮೆನೇ ಅಲ್ಲ. ಕಳವು ಮಾಡಿದರೆ ಕ್ಷಮಿಸಬಹುದು, ಕೊಲೆ ಮಾಡಿದರೆ ಕ್ಷಮಿಸಬಹುದು. ಆದರೆ ಮಣಿ ಮುರಿಯುವಂತ ಬುದ್ಧಿ ಹಾಗೂ ಸಮಾಜ ನೀತಿ ನಿಯಮಗಳನ್ನು